ಕಂದಾಯ ಸಚಿವರ ಮೇಲೆ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. 100 ಕೋಟಿಗೂ ಹೆಚ್ಚು ಬೆಲೆಯ 21 ಎಕರೆ ಭೂಮಿ ದಾಖಲೆ ಸಮೇತವಾಗಿ ಈಗ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಸದನದಲ್ಲೂ ಕೂಡ ಈಗ ಚರ್ಚೆ ಆಗಿದೆ. ನಿನ್ನೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಈ ಬಗ್ಗೆ ದಾಖಲೆ ಸಮೇತವಾಗಿ ಮಾಧ್ಯಮಗಳ ಮುಂದೆ ತೋರಿಸಿ ಹೇಳಿದ್ರು. ಯಾಕಂದ್ರೆ ಸರ್ವೆ ನಂಬರ್ 46, 47ರಲ್ಲಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೋಲಾರದ ಗರುಡನಪಾಳ್ಯದ ಸರ್ವೆ ನಂಬರ್ 46, 47ರ ಜಾಗ ಹಾಗಿದ್ರೆ ಆ ಜಾಗ ಯಾರಿಗೆ ಸೇರ್ಬೇಕಾಗಿತ್ತು, ಜೊತೆಗೆ ಆ ಜಾಗದಲ್ಲಿ ಈ ಹಿಂದೆ ಏನಿತ್ತು, ಸಚಿವ ಕೃಷ್ಣ ಬೈರೇಗೌಡರ ಹೆಸರಲ್ಲಿರೋ ತೋಟ ಅದು ನಿಜವಾಗ್ಲೂ ಅವರ ತಾತನ ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ ಬಿಜೆಪಿ ಆರೋಪ ಮಾಡ್ತಾ ಇರೋ ಜಾಗದಲ್ಲಿ ನ್ಯೂಸ್ 18 ಈಗ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಕೃಷ್ಣ ಬೈರೇಗೌಡರಿಂದ ಒತ್ತುವರಿ ಮಾಡಿದ್ದಾರೆ ಎನ್ನಲಾದಂತಹ ಜಾಗದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಏನಿತ್ತು ಈ ಹಿಂದೆ, ನಿಜಕ್ಕೂ ಕೂಡ ಇದು ಕೃಷ್ಣ ಬೈರೇಗೌಡರ ತಾತನ ಆಸ್ತಿನ, ಪಿತ್ರಾರ್ಜಿತ ಆಸ್ತಿಯಾಗಿರೋದ್ರಿಂದ ಕೃಷ್ಣ ಬೈರೇಗೌಡರ ಹೆಸರಿಗೆ ಬಂದಿದ್ಯಾ ಅನ್ನುವಂಥದ್ದನ್ನ ಈಗ ನಮ್ಮ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿ ಕೊಡ್ತಾರೆ. ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಇದೀಗ ಬಿಜೆಪಿ ನಾಯಕರು ಭೂ ಕಬಳಿಕೆ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನಾವೀಗ ಈ ಒಂದು ಭೂ ಕಬಳಿಕೆ ಮಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಒಂದು ಆರೋಪ ಮಾಡಿರ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥ ಕೋಲಾರ ತಾಲೂಕಿನ ಗರುಡನಪಾಳ್ಯ ಈ ಒಂದು ಗ್ರಾಮದ ಬಳಿ ಇರ್ತಕ್ಕಂಥ ಕೆರೆ ಬಳಿ ಇದ್ದೇವೆ. ನೀವು ಗಮನಿಸ್ಬೋದು, ಈ ಒಂದು ಕೆರೆ ವಿಚಾರವಾಗಿ ನಿನ್ನೆ ಬಿಜೆಪಿ ನಾಯಕರು ಸದನದಲ್ಲಿ ಒಂದು ಆರೋಪಗಳನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದ ನಾಯಕರು ಆಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಒಂದು ಏನು ಗರುಡನಪಾಳ್ಯದ ಸರ್ವೆ ನಂಬರ್ 46ರಲ್ಲಿ ಈ ಒಂದು ಕೆರೆಗೆ ಸೇರಿದಂತಹ ಒಂದು ಜಮೀನಿದೆ. ಸುಮಾರು 20 ಎಕರೆ 16 ಗುಂಟೆ ಜಮೀನು ಸೇರಿದಂತೆ ಸ್ಮಶಾನಕ್ಕೆ ಸೇರಿದಂತಹ ಸರ್ವೆ ನಂಬರ್ 47ರಲ್ಲಿರ್ತಕ್ಕಂಥ ಅಲ್ಲಿ 1 ಎಕರೆಯನ್ನು ಕಬಳಿಕೆ ಮಾಡಿದ್ದಾರೆ. ಒಟ್ಟು 21 ಎಕರೆ 16 ಗುಂಟೆ ಒಂದು ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಒಂದು ಗಂಭೀರ ಸ್ವರೂಪದ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಕೆರೆ ಸರ್ವೆ ನಂಬರ್ 46ರಲ್ಲಿ ಬರ್ತಕ್ಕಂಥ ಕೆರೆಯ ಒಂದು ಜಾಗವನ್ನು ಅವರು ಏನು ಖರಾಬು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿ ಆ ಒಂದು ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಕೋಲಾರ ತಾಲೂಕಿನ ಗರುಡನಪಾಳ್ಯ ಬಳಿ ಇರ್ತಕ್ಕಂಥ ಏನು ಕೃಷ್ಣ ಬೈರೇಗೌಡ ಅವರ ಸೇರಿದಂತಹ ಸುಮಾರು 16 ಎಕರೆ ಆಸ್ತಿಯಲ್ಲಿ ಬರ್ತಕ್ಕಂಥ ಒಂದು ಇಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ಕೆರೆ ಆಗಿದೆ. ಈ ಒಂದು ಕೆರೆಯನ್ನು ನಾವು ಗಮನಿಸ್ಬೋದು, ವಿಶಾಲವಾಗಿರ್ತಕ್ಕಂಥ ಒಂದು ಕೆರೆ ಆಗಿರುತ್ತೆ. ಪಕ್ಕದಲ್ಲಿ ಅವರು ಏನು ಇದೇ ಒಂದು ಅವರಿಗೆ ಸೇರಿದಂತಹ ಒಂದು ಜಾಗದಲ್ಲಿ ಮಾವು, ತೆಂಗು ಸೇರಿದಂತೆ ನಾನಾ ಒಂದು ತೋಟಗಾರಿಕಾ ಬೆಳೆಗಳನ್ನು ಇಲ್ಲೇ ಕಳೆದ 16 ವರ್ಷಗಳಿಂದ ಬೆಳೀತಾ ಬಂದಿದ್ದಾರೆ. ಈ ಒಂದು ಸ್ಥಳದಲ್ಲಿ ಸುಮಾರು 21 ಎಕರೆ ಇದೀಗ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಇದೀಗ ಕಾನೂನು ಕ್ರಮಕ್ಕೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಬೆಳಗ್ಗೆ ಇವತ್ತು ಕೋಲಾರ ತಾಲೂಕು ಕಚೇರಿಗೆ ಏನು ಬಿಜೆಪಿ ನಾಯಕರು ಒಂದು ಕಾವಲನ್ನು ಕಾದು ಇಲ್ಲಿರ್ತಕ್ಕಂಥ ದಾಖಲೆಗಳನ್ನು ಏನೋ ತಿದ್ದುವಂಥ ಕೆಲಸ ಮುಂದೆ ಮಾಡಬಾರ್ದು. ಹಿಂದೆ ಅವರಿಗೆ 2023 ಮತ್ತು 24 ಸಾಲಿನಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಆಸ್ತಿ ಅವರಿಗೆ ವರ್ಗಾವಣೆ ಆಗಿತ್ತು, ಈ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಈ ಒಂದು ತಾಲೂಕು ಕಚೇರಿಯಿಂದ ತೆಗೆದುಕೊಂಡು ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದು ಏನು ಕಾವಲು ಕಾಯುವಂಥ ಕೆಲಸವನ್ನು ಮಾಡಿದ್ರು. ಸ್ಥಳಕ್ಕೆ AC ಮೈತ್ರಿಯವರು ಬಂದು ಅವರ ಮನವಿಯನ್ನು ಕೂಡ ಈಗಾಗಲೇ ಆಲಿಕೆ ಮಾಡಿದ್ದಾರೆ. ಮತ್ತು ದಾಖಲೆಗಳಿಗೆ ಒಂದು ರಕ್ಷಣೆಯನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಇದೀಗ ಭೂ ಕಬಳಿಕೆ ಒಂದು ಗಂಭೀರ ಸ್ವರೂಪದ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು ಈ ಒಂದು ಗರುಡನಪಾಳ್ಯ ಸರ್ವೆ ನಂಬರ್ 46ರಲ್ಲಿ ಬರ್ತಕ್ಕಂಥ ಕೆರೆ ಮತ್ತು ಸರ್ವೆ ನಂಬರ್ 47ರಲ್ಲಿ ಬರ್ತಕ್ಕಂಥ ಸ್ಮಶಾನದ ಜಾಗವನ್ನು ಇದೀಗ ಅವರು ಒತ್ತುವರಿ ಮಾಡಿದ್ದಾರೆ. ಸುಮಾರು 21 ಎಕರೆ 16 ಗುಂಟೆ ಈ ಒಂದು ಜಾಗ ಇಲ್ಲಿ ಕಬಳಿಕೆ ಆಗಿದೆ. ಅವರದ್ದು ಇದೀಗ ಬಿಜೆಪಿ ನಾಯಕರು ಒಂದು ಕಾನೂನು ಕ್ರಮಕ್ಕೆ ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಬಗ್ಗೆ ನಿನ್ನೆ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಒಂದು ತನಿಖೆಯೂ ಕೂಡ ತಾವು ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.